Hello everyone, welcome back to my session on joint stock companies for BCom first semester. Dear students, throughout this session I am going to discuss about duties of company secretary in formation of a company. And these duties of company secretary can be studied in two splits. One is before incorporation and duties of company secretary after incorporation. So dear students, while looking at all four steps of formation of company, it is clearly observed that at every stage secretary has to perform certain tasks. For better understanding of the point, let us break up duties of secretary in two important parts. One is duties of company secretary before incorporation and duties of company secretary after incorporation. ಹಾಗಾದ್ರೆ ಈ ಕಂಪನಿಯ ರಿಜಿಸ್ಟ್ರೇಷನ್ಗಿಂತ ಮುಂಚೆ ಅಥವಾ ನೋಂದಣಿಗಿಂತ ಮುಂಚೆ ಇರುವಂತಹ ಕಂಪನಿ ಸೆಕ್ರೆಟರಿಯ ಕಾರ್ಯಗಳು ಏನೇನು ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್, ಹೆಲ್ಪಿಂಗ್ ಪ್ರಮೋಟರ್ಸ್ ಇನ್ ಇನ್ವೆಸ್ಟಿಗೇಟಿಂಗ್ ಪ್ರಪೋಸ್ಡ್ ವೆಂಚರ್. ಈ ಪ್ರಮೋಟರ್ಗಳಿಗೆ ಸಹಾಯ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ ಅಂತಂದ್ರೆ, ಈಗೇನು ಉದ್ದೇಶಿತ ಒಂದು ಪ್ರಾಜೆಕ್ಟ್ ಅನ್ನ ಇಟ್ಕೊಂಡಿದ್ದಾರೆ, ಆ ಪ್ರಾಜೆಕ್ಟ್ಗೆ ಸಂಬಂಧಪಡ್ತಕ್ಕಂತಹ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ದಲ್ಲಿ ಸಹಾಯ ಮಾಡೋದು. ಸೆಕೆಂಡ್ ಒನ್ ಇಸ್ ಸೆಕ್ಯೂರಿಂಗ್ ಒಪಿನಿಯನ್ ಆಫ್ ದ ಎಕ್ಸ್ಪರ್ಟ್ಸ್ ಇಫ್ ರಿಕ್ವೈರ್ಡ್. ಸೊ ಹಲವಾರು ಸಂದರ್ಭದಲ್ಲಿ ಆಡಿಟರ್ಸ್ಗಳ ಕಡೆಯಿಂದ ಒಪಿನಿಯನ್ ತಗೊಳ್ಬೇಕಾಗಿರ್ತದ, ದೆನ್ ಎಂಜಿನಿಯರ್ಸ್ ಕಡೆಯಿಂದ ಒಪಿನಿಯನ್ಸ್ಗಳನ್ನ ತಗೊಳ್ಬೇಕಾಗ್ತದ, ಲಾಯರ್ ಕಡೆಯಿಂದ ಕೆಲವೊಂದು ಒಪಿನಿಯನ್ಸ್ಗಳನ್ನ ತಗೊಳ್ಬೇಕಾಗ್ತದ. ಸೊ ಯಾರೆಲ್ಲರ ಒಪಿನಿಯನ್ಸ್ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಡೋಂಗಿರ್ತದೋ ಅವೆಲ್ಲರ ಕಡೆಯಿಂದ, ಅಂದ್ರೆ ಅಂತಹ ಎಕ್ಸ್ಪರ್ಟ್ಸ್ಗಳ ಕಡೆಯಿಂದ ಅವರ ಒಪಿನಿಯನ್ಗಳನ್ನ ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು. ದೆನ್ ಟು ಅಟೆಂಡ್ ಆಲ್ ಪ್ರಿಲಿಮಿನರಿ ಮೀಟಿಂಗ್ಸ್ ಅಂಡ್ ಕೀಪಿಂಗ್ ರೆಕಾರ್ಡ್ ಆಫ್ ಪ್ರೊಸೀಡಿಂಗ್ಸ್. ಸೊ ಎಲ್ಲ ಪೂರ್ವಭಾವಿಯಾಗಿರುವಂತಹ ಏನು ಸಭೆಗಳು ನಡೀತಾವೋ, ಅದು ನಿರ್ದೇಶಕರ ಜೊತೆ ಇರುವಂತಹ ಸಭೆಗಳಿರ್ಬೋದು ಅಥವಾ ಬೇರೆ ಬೇರೆ ಎಕ್ಸ್ಪರ್ಟ್ಸ್ಗಳ ಜೊತೆ ಇರ್ತಕ್ಕಂಥ ಸಭೆಗಳಾಗಿರ್ಬೋದು, ಅವೆಲ್ಲ ಮೀಟಿಂಗ್ಗಳ ಅರೇಂಜ್ ಮಾಡೋದು, ಜೊತೆಗೆ ಅರೇಂಜ್ ಮಾಡೋದ್ರ ಜೊತೆಗೆ ಅವುಗಳ ಪ್ರೊಸೀಡಿಂಗ್ಸ್ಗಳೇನಿವೆ, ಅಂದ್ರೆ ಆ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ನಡೀತು ಅನ್ನುವಂಥದ್ದನ್ನ ರೆಕಾರ್ಡ್ ಮಾಡುವಂತಹ ಒಂದು ಕೆಲಸ ಈ ಕಂಪನಿ ಸೆಕ್ರೆಟರಿ ಅವರು ಇನ್ಕಾರ್ಪೊರೇಷನ್ಗಿಂತ ಮುಂಚೆ ಮಾಡಬೇಕಾಗ್ತದೆ. ದೆನ್ ಹೆಲ್ಪಿಂಗ್ ಪ್ರೊಮೋಟರ್ಸ್ ಟು ಡ್ರಾವಿಂಗ್ ಅಪ್ ಫೈನಾನ್ಷಿಯಲ್ ಪ್ಲಾನ್. ಸೊ ಫೈನಾನ್ಷಿಯಲ್ ಪ್ಲಾನ್ ಅಂದ್ರೆ ನಮ್ಮ ಕ್ಯಾಪಿಟಲ್ ಸ್ಟ್ರಕ್ಚರ್ ಯಾವ ತರ ಇರಬೇಕು, ಅಂದ್ರೆ ಷೇರುಗಳ ಮೂಲಕ ಎಷ್ಟು ಹಣವನ್ನು ಸಂಗ್ರಹಣೆ ಮಾಡಬೇಕು, ಡಿಬೆಂಚರ್ಗಳ ಮೂಲಕ ಯಾವ ತರ ಎಷ್ಟು ಹಣವನ್ನು ಸಂಗ್ರಹಣೆ ಮಾಡಬೇಕು, ದೆನ್ ಬಾಂಡ್ಗಳ ಮೂಲಕ, ಡಿಪಾಸಿಟ್ಸ್ಗಳ ಮೂಲಕ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳ ಮೂಲಕ, ಒಟ್ಟಾರೆಯಾಗಿ ಒಂದು ಕಂಪನಿಯ ಸಂಬಂಧಪಡ್ತಕ್ಕಂತಹ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಅನ್ನು ರೆಡಿ ಮಾಡೋದಿದೆ. ಅಂತಹ ಒಂದು ಫೈನಾನ್ಷಿಯಲ್ ಅರೇಂಜ್ಮೆಂಟ್ ನಲ್ಲಿ ಫೈನಾನ್ಷಿಯಲ್ ಪ್ಲಾನ್ ಮಾಡೋಕೆ ಈ ಪ್ರಮೋಟರ್ಗಳಿಗೆ ಸಹಾಯ ಮಾಡ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ನೋಡಬಹುದು. ದೆನ್ ಟು ಸೆಕ್ಯೂರ್ ಅಪ್ರೂವಲ್ ಆಫ್ ದ ರಿಜಿಸ್ಟ್ರಾರ್. ಸೊ ನಾವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡಿ ಅವುಗಳನ್ನ ಕಂಪನಿ ರಿಜಿಸ್ಟರ್ ಕಡೆಯಿಂದ ಅಪ್ರೂವಲ್ ತಗೊಳ್ಬೇಕಾಗಿರ್ತದೆ. ಸೊ ಅಂತಹ ಕಂಪನಿ ರಿಜಿಸ್ಟರ್ ಕಡೆಯಿಂದ ಅಪ್ರೂವಲ್ ತಗೊಳ್ಳುವಂಥ ಕೆಲಸವನ್ನು ಕೂಡ ಈ ಕಂಪನಿ ಸೆಕ್ರೆಟರಿ ಮಾಡ್ತಿರ್ತಾರೆ. ಟು ಹೆಲ್ಪ್ ಪ್ರಮೋಟರ್ಸ್ ಇನ್ ದ ಪ್ರಿಪರೇಷನ್ ಆಫ್ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್. ಸೊ ಈ ಪ್ರವರ್ತಕರಿಗೆ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಗಳನ್ನ ಪ್ರಿಪೇರ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವರು ಸಹಾಯ ಮಾಡ್ತಾರೆ. ಅಂದ್ರೆ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಗಳು ಯಾವ ಇರ್ತಾವಪ್ಪ ಅಂತಂದ್ರೆ, ದಟ್ ಇಸ್ ಯೂಶುವಲಿ ಲಾಯರ್ಸು, ಆಡಿಟರ್ಸು ಮುಂತಾದ ವ್ಯಕ್ತಿಗಳ ಜೊತೆಗೆ ನಾವು ಇಲ್ಲಿ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಗಳನ್ನ ಮಾಡಬೇಕಾಗ್ತದೆ. ಅಂತಹ ಅವುಗಳಿಗೆ ಸಂಬಂಧಪಡುವ ಹಾಗೆ ಪ್ರಿಪರೇಷನ್ ಮಾಡುವಂಥದ್ರಲ್ಲಿ ಹೆಲ್ಪ್ ಮಾಡ್ತಾರೆ. ಟು ಫಾಲೋ ಗೈಡ್ಲೈನ್ಸ್ ಇಶ್ಯೂಡ್ ಬೈ ಸೆಬಿ. ಸೊ ಸೆಬಿ ಏನೇನು ಗೈಡ್ಲೈನ್ಸ್ ಅನ್ನ ದಟ್ ಇಶ್ಯೂ ಮಾಡಿರ್ತದೆ ಅವನ್ನೆಲ್ಲವನ್ನು ಕೂಡ ಫಾಲೋ ಮಾಡುವಂತಹ ಕೆಲಸ ಈ ಕಂಪನಿ ಸೆಕ್ರೆಟರಿಯಿಂದ ಆಗ್ತದೆ. ದೆನ್ ಟು ಕಲೆಕ್ಟ್ ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಫ್ರಮ್ ರಿಜಿಸ್ಟ್ರಾರ್. ಸೊ ಇಷ್ಟೆಲ್ಲ ಕೆಲಸ ಚಟುವಟಿಕೆಗಳನ್ನ ಮಾಡಿದ ಮೇಲೆ ಕಂಪನಿಯ ರಿಜಿಸ್ಟ್ರಾರ್ ಅವ್ರ ಕಡೆಯಿಂದ ನೋಂದಣಿ ಪ್ರಮಾಣ ಪತ್ರವನ್ನ ಪಡ್ಕೊಳ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ದೆನ್ ಹಾಗೇನೆ ಈ ಕಂಪನಿ ಸೆಕ್ರೆಟರಿ ಅವರು ಕಂಪನಿಯ ಇನ್ಕಾರ್ಪೊರೇಷನ್ ಆದ್ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳನ್ನ ಮಾಡ್ತಾರೆ ಅನ್ನೋದು ನೋಡೋದಾದ್ರೆ, ಸೊ ಆಸ್ ಟು ಗೆಟ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಟ್ಸ್ ಜಸ್ಟ್ ಲೈಕ್ ಹಾಫ್ ಆಫ್ ದ ವರ್ಕ್ ಇಸ್ ಡನ್. ಸೊ ನಾವಿಲ್ಲಿ ಏನು ನೋಂದಣಿ ಪ್ರಮಾಣ ಪತ್ರ ತಗೊಳ್ತೀವಿ, ಅದಕ್ಕೆ ಕೇವಲ ಅರ್ಧ ಕೆಲಸ ಮಾಡಿದಂಗೆ ಆಗಿರ್ತದೆ. ಸೊ ಹೀಗಾಗಿ ಸೆಕ್ರೆಟರಿ ಹ್ಯಾಸ್ ಟು ಪರ್ಫಾರ್ಮ್ ಫಾಲೋವಿಂಗ್ ಡ್ಯೂಟೀಸ್ ಆಫ್ಟರ್ ಇನ್ಕಾರ್ಪೊರೇಷನ್ ಸ್ಟೇಜ್. ಸಮ್ ಆಫ್ ದೆಮ್ ಲಿಸ್ಟೆಡ್ ಬಿಲೋ ಹಿಯರ್. ಟು ಪ್ರಿಪೇರ್ ಡ್ರಾಫ್ಟ್ ಆಫ್ ಪ್ರಾಸ್ಪೆಕ್ಟಸ್. ಕಂಪನಿಯು ದಟ್ ಇನ್ಕಾರ್ಪೊರೇಷನ್ ಆದಮೇಲೆ
ಪ್ರಾಸ್ಪೆಕ್ಟಸ್ ಅನ್ನ ಡ್ರಾಫ್ಟ್ ಮಾಡಬೇಕಾಗ್ತದೆ. ಅದನ್ನ ಸೆಕ್ರೆಟರಿ ಅವರೇ ಮಾಡ್ತಕ್ಕಂಥದ್ದು. ಟು ಮೇಕ್ ಹಿಮ್ಸೆಲ್ಫ್ ಥೊರೋಲಿ ಕನ್ವರ್ಸೆಂಟ್ ವಿತ್ ದ ಕಂಟೆಂಟ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಅಂದ್ರೆ ಏನೋ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ತಯಾರು ಮಾಡಿರ್ತಾರೆ. ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಕಂಟೆಂಟ್ಗಳು ಅವುಗಳನ್ನ ಥೊರೋ ಆಗಿ ವ್ಯವಸ್ಥಿತವಾಗಿ ಅದನ್ನ ರೆಕಾರ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು. ಟು ಕಾಲ್ ಫಸ್ಟ್ ಬೋರ್ಡ್ ಮೀಟಿಂಗ್ಸ್ ಫಾರ್ ಗೆಟಿಂಗ್ ಅಪ್ರೂವಲ್ ಆಫ್ ಡ್ರಾಫ್ಟ್ ಪ್ರಾಸ್ಪೆಕ್ಟಸ್ ಅಂಡ್ ಪ್ರಿಲಿಮಿನರಿ ಕಾಂಟ್ರಾಕ್ಟ್ಸ್. ಸೊ ಇವರು ಪ್ರಥಮ ಮಂಡಳಿಯ ಆಡಳಿತ ಮಂಡಳಿಯ ಸಭೆಯನ್ನು ಕರೀತಾರೆ ಮತ್ತು ಆ ಸಭೆಯಲ್ಲಿ ಈ ಡ್ರಾಫ್ಟ್ ಏನು ಪ್ರಾಸ್ಪೆಕ್ಟಸ್ ಡ್ರಾಫ್ಟ್ ರೆಡಿ ಮಾಡಿರ್ತಾರೆ ಅದು ಮತ್ತು ಪ್ರಿಲಿಮಿನರಿ ಕಾಂಟ್ರಾಕ್ಟ್ಗಳನ್ನ ಏನು ಮಾಡಿರ್ತಾರೆ ಅವುಗಳಿಗೆ ಸಂಬಂಧಪಡ್ತಕ್ಕಂಥ ಅಪ್ರೂವಲ್ ಅನ್ನ ಆ ಮೀಟಿಂಗ್ ದಲ್ಲಿ ತಗೊಳ್ತಕ್ಕಂತಹ ಒಂದು ಕಾರ್ಯವನ್ನ ಇವರು ಮಾಡ್ತಿರ್ತಾರೆ. ದೆನ್ ಟು ಅರೇಂಜ್ ಫಾರ್ ದ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಆಫ್ ದ ಕಂಪನಿಯ ಸೆಕ್ಯೂರಿಟಿಗಳನ್ನ ಒಂದು ರಿಕಗ್ನೈಸ್ಡ್ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಲಿಸ್ಟ್ ಮಾಡಬೇಕಾಗಿರ್ತದೆ. ಸೊ ಅದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ಅರೇಂಜ್ಮೆಂಟ್ ಅನ್ನು ಕೂಡ ಕಂಪನಿ ಸೆಕ್ರೆಟರಿ ಅವರು ಮಾಡ್ತಾರೆ. ದೆನ್ ಟು ಅರೇಂಜ್ ಫಾರ್ ದ ಬ್ಯಾಂಕರ್ಸ್ ಟು ರಿಸೀವ್ ದ ಅಪ್ಲಿಕೇಶನ್ ಮನಿ ಫ್ರಮ್ ದ ಇಂಟೆಂಡಿಂಗ್ ಇನ್ವೆಸ್ಟರ್ಸ್. ಸೊ ಏನು ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಸ್ಟೇಜ್ ಮೂಲಕ ನಮಗೇನು ಷೇರುಗಳ ಮೂಲಕ ಅಥವಾ ಡಿಬೆಂಚರ್ಗಳ ಮೂಲಕ ಹಣ ಬರೋದಿದೆ, ಸೊ ಅಂತಹ ಆ ಅರ್ಜಿಗಳ ಮೂಲಕ ಬರುವಂತಹ ಒಂದು ಹಣವನ್ನ ರಿಸೀವ್ ಮಾಡ್ಕೊಳ್ಳೋಕೆ ಬ್ಯಾಂಕರ್ನ ನೇಮಕ ಮಾಡ್ಕೊಳ್ಬೇಕಾಗಿರ್ತದೆ. ಸೊ ಅಂತಹ ಬ್ಯಾಂಕರ್ನ ನೇಮಕಕ್ಕೆ ಸಂಬಂಧಪಡ್ತಕ್ಕಂಥ ಅರೇಂಜ್ಮೆಂಟ್ ಅನ್ನು ಕೂಡ ಈ ಸೆಕ್ರೆಟರಿ ಅವರು ಮಾಡ್ತಾರೆ. ದೆನ್ ಟು ಇಶ್ಯೂ ಲೆಟರ್ಸ್ ಆಫ್ ಅಲಾಟ್ಮೆಂಟ್ ರೆಗ್ಯುಲೇಟೆಡ್ ಟು ಅಪ್ಲಿಕೆಂಟ್ಸ್ ಆಸ್ ಪರ್ ದ ಡಿಸಿಷನ್ ಆಫ್ ದ ಬೋರ್ಡ್. ಸೊ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರ ಒಂದು ಡಿಸಿಷನ್ಗಳನ್ನ ಆಧಾರವಾಗಿ ಇಟ್ಕೊಂಡು ಅಪ್ಲಿಕೆಂಟ್ಸ್ಗೆ ನಾವು ಶೇರ್ ಅಲಾಟ್ ಮಾಡಬೇಕು ಅಥವಾ ಶೇರನ್ನ ರಿಗ್ರೆಟ್ ಮಾಡಬೇಕು ಅಂದ್ರೆ ಅವರಿಗೆ ಶೇರನ್ನ ಹಂಚಿಕೆ ಮಾಡೋದಾಗಿರ್ಬೋದು ಅಥವಾ ಅವರ ಶೇರನ್ನ ತಿರಸ್ಕಾರ ಮಾಡೋದು, ಅರ್ಜಿಯನ್ನು ತಿರಸ್ಕಾರ ಮಾಡೋದು, ಇದಕ್ಕೆ ಸಂಬಂಧಪಡ್ತಕ್ಕಂತಹ ಒಂದು ಡಿಸಿಷನ್ ಅನ್ನ ಈ ಬೋರ್ಡ್ಗೆ ಸಂಬಂಧಪಡುವ ಹಾಗೆ ಅನುಗುಣವಾಗಿ ಇವರು ಆ ಒಂದು ಲೆಟರ್ನ ಇಶ್ಯೂ ಮಾಡಬೇಕಾಗ್ತದೆ. ದೆನ್ ಟು ಕಲೆಕ್ಟ್ ದ ಸರ್ಟಿಫಿಕೇಟ್ ಆಫ್ ಕಮೆನ್ಸ್ಮೆಂಟ್ ಫ್ರಮ್ ದ ರಿಜಿಸ್ಟರ್. ಸೊ ಆನಂತರ ಕಮೆನ್ಸ್ಮೆಂಟ್ ಆಫ್ ಕಂಪನಿ ಬಿಸ್ನೆಸ್ ನ ಕಮೆನ್ಸ್ಮೆಂಟ್ ಮಾಡೋಕ್ಕೆ ಸಂಬಂಧಪಡ್ತಕ್ಕಂತಹ ಒಂದು ಸರ್ಟಿಫಿಕೇಟ್ ಅನ್ನ ಕಂಪನಿ ರಿಜಿಸ್ಟರ್ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಇವಿಷ್ಟು ಪ್ರಮುಖವಾಗಿರ್ತಕ್ಕಂತಹ ಕಾರ್ಯಚಟುವಟಿಕೆಗಳನ್ನ ಒಬ್ಬ ಕಂಪನಿ ಸೆಕ್ರೆಟರಿಯು ಈ ಒಂದು ಆಫ್ಟರ್ ಇನ್ಕಾರ್ಪೊರೇಷನ್ ಸ್ಟೇಜ್ ಮಾಡಬೇಕಾಗ್ತದೆ. ಇಂತಹ ಹಲವು ಪ್ರಮುಖವಾಗಿರುವಂತಹ ಕಾರ್ಯಚಟುವಟಿಕೆಗಳನ್ನ ಒಬ್ಬ ಕಂಪನಿ ಸೆಕ್ರೆಟರಿ ಆಗಿ ಈ ಫಾರ್ಮೇಶನ್ ಸ್ಟೇಜ್ ದಲ್ಲಿ ಯಾವ ತರ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. So dear students, throughout this session we have discussed about duties of company secretary in formation of company in two splits. One is before incorporation and another is after incorporation. So in the next session we will discuss about the important concepts, that is doctrine of ultravirus, then doctrine of indoor management control, table A, underwriting of shares, underwriting commission and listing of securities. Thank you.